ಈ ಕಾಂಪೋಸಿಟ್ ಮೆಟೀರಿಯಲ್ ಯಾವ ಥರ ಅಂದರೆ, ಈಗ ಒಂದು ಬಾಲ್ ಗೋಡೆಗೆ ಹೊಡೆದ್ರೆ ಏನಾಗುತ್ತೆ, ಬಾಲ್ ವಾಪಸ್ ಬರುತ್ತೆ. ಹೋದ ಸ್ಪೀಡಲ್ಲಿ ವಾಪಸ್ ಬರುತ್ತೆ. ಅದೇ ಒಂದು ಮಣ್ಣಿನ ಮೇಲೆ ಒಂದು ಬಾಲ್ ಹೊಡೆದ್ರೆ ಅದು ಅದೇ ಸ್ಪೀಡಲ್ಲಿ ಬರಲ್ಲ, ನಮಗೆ ಬರಲ್ಲ. ಅಲ್ಲೇ ನೀವು ಉಳ್ಕೋಬೋದು, ಕಚ್ಕೋಬೋದು, ಬರದೇನು ಬಂದ್ರೂ ತುಂಬ ಕಮ್ಮಿ ಬರುತ್ತೆ. ಹೌದು ಸರ್. ಸೊ ಈ ಯುದ್ಧ ವಿಮಾನ ಹಾರ್ತಿರ್ಬೇಕಾದ್ರೆ ಎನಿಮಿ ರೇಡಾರ್ಸಿಂದ ಸಿಗ್ನಲ್ಸ್ ಹೋಗುತ್ತೆ ಯಾವ ಏರೋಪ್ಲೇನ್ ಬರ್ತಾ ಇದೆ ಅಂತ. ಆ ಸಿಗ್ನಲ್ ಹೋದಾಗ ಅದು ಬೌನ್ಸ್ ಆಗಿ ವಾಪಸ್ ಬಂದಾಗ ಇಲ್ಲಿ ಏರೋಪ್ಲೇನ್ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಸೂಚನೆಗಳು ಬರುತ್ತೆ. ಇದರಲ್ಲಿ ಕಾಂಪೋಸಿಟ್ ಮೆಟೀರಿಯಲ್ ಅತಿ ಹೆಚ್ಚಿರೋದ್ರಿಂದ ಆ ಸೂಚನೆ ಬರೋದೇ ಕಷ್ಟ ಅವ್ರಿಗೆ. ಅಂದರೆ ಆ ಯುದ್ಧ ವಿಮಾನ ಬರ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಓಕೆ ಸರ್. ಸೊ ಆದ್ದರಿಂದ ಇದು ಸ್ಟೆಲ್ತ್, ಅಂದರೆ ಅದನ್ನು ಸ್ಟೆಲ್ತ್ ನೇಚರ್ ಅಂತ ಕರೀತಾರೆ. ಇದು ಅತ್ಯಂತವಾಗಿ ಒಳ್ಳೆ ಸ್ಟೆಲ್ತ್ ನೇಚರ್ ಇರುವಂಥ ಒಂದು ಯುದ್ಧ ವಿಮಾನ.